ಬಾಡಿ ಡಿಹೈಡ್ರೇಷನ್, ಕಿಡ್ನಿ ಈಸ್ ನಾಟ್ ಫಂಕ್ಷನಿಂಗ್ ವೆಲ್, ನೀರು ತುಂಬಿಕೊಂಡು ಸ್ವೆಲ್ಲಿಂಗ್ ಆಗುವಂಥದ್ದು, ರೀಪ್ರೊಡಕ್ಟಿವ್ ಹೆಲ್ತ್, ಇವೆಲ್ಲವೂ ಸಹ ಈ ತತ್ವದ ಜವಾಬ್ದಾರಿ. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 12ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಎರಡು ವಸ್ತುಗಳು ಫ್ರಿಕ್ಷನ್ ಆದಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದೇ ಬೆಂಕಿ ಕಂಟಿನ್ಯೂಸ್ ಆಗಿ ಹೊರಬಂದಾಗ ರಸವಾಗಿ ಅಂದರೆ ಜಲವಾಗಿ ಮಾರ್ಪಾಡಾಗತ್ತೆ. ಅದೇ ಅಗ್ನಿ ತತ್ವದಿಂದ ಜಲತತ್ವ ಆಗಿರುವಂಥದ್ದು. ಸೊ ಈ ಜಲತತ್ವ 4 ಗುಣಗಳಿದೆ. ಒಂದು ಶಬ್ದ, ಎರಡನೇದು ಸ್ಪರ್ಶ, ಮೂರನೇದು ರೂಪ, ನಾಲ್ಕನೇದು ರಸ. ಜಲತತ್ವ ಶರೀರದಲ್ಲಿ ಕನೆಕ್ಟ್ ಆಗಿರುವಂತಹ ಸೆನ್ಸರಿ ಆರ್ಗನ್ ನಾಲಿಗೆ. ಫಾರ್ ಎಕ್ಸಾಂಪಲ್, ಸೌತೆಕಾಯಿಯನ್ನ ಹಾಗೆ ಇಟ್ಟರೆ ಕೆಲವು ದಿನಗಳ ನಂತರ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಾವಿಯಾಗಿ ಡಿಹೈಡ್ರೇಟ್ ಆಗುತ್ತೆ. ಅದೇ ರೀತಿ ಶರೀರದಲ್ಲಿ ಸರಿಯಾದ ಸಮಯಕ್ಕೆ ಮತ್ತೆ ಪ್ರಮಾಣದಲ್ಲಿ ನೀರಿನ ಅಂಶ ಮೇಂಟೈನ್ ಆಗಲಿಲ್ಲ ಅಂತಿದ್ರೆ ಶರೀರ ಕೂಡ ಡಿಹೈಡ್ರೇಟ್ ಆಗುತ್ತೆ. ಯಾಕಂತಿದ್ರೆ ಜಲತತ್ವ ದೇಹದಲ್ಲಿ ರಕ್ತ, ಸಲೈವ, ಡೈಜೆಸ್ಟಿವ್ ಫ್ಲೂಯಿಡ್, ಬೆವರು, ಇನ್ನು ಹಲವಾರು ವಸ್ತುಗಳಿಗೆ ನಿರ್ಮಾಣ ಆಗೋದಕ್ಕೆ ಸಹಾಯ ಆಗಿದೆ. ಹಾಗಾಗಿ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ರೀಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು, ಎಡಿಮಾ, ನೀರು ತುಂಬಿಕೊಳ್ಳುವಂಥದ್ದು, ಫ್ರಿಕ್ಷನಲ್ ಫ್ಲೂಯಿಡ್ ಜಾಯಿಂಟ್ಸಲ್ಲಿ ಕಡಿಮೆ ಆಗುವಂಥದ್ದು, ಇವೆಲ್ಲವೂ ಜಲತತ್ವದ ಡಿಸ್ಟರ್ಬೆನ್ಸ್ನ ಸಂಕೇತ. ಹೇಗೆ ಬ್ಯಾಲೆನ್ಸ್ ಮಾಡೋದು? ಸಿಂಪಲ್. ಜಲಮುದ್ರ. ಹೆಬ್ಬೆರಳು ಮತ್ತು ಕಿರುಬೆರಳನ್ನು ಜಾಯಿನ್ ಮಾಡಿ ಎರಡೂ ಕೈಗಳಲ್ಲಿ 45 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ. ಡಿಫ್ರೆನ್ಸ್ ನೀವೇ ನೋಡ್ತೀರಾ. ನಿಮ್ಮ ಅನಿಸಿಕೆ, ಅನುಭವಗಳನ್ನು ಕಮೆಂಟ್ನಲ್ಲಿ ಶೇರ್ ಮಾಡಿ. ನೀವು ಕೇರ್ ಮಾಡೋ ಒಬ್ಬ ವ್ಯಕ್ತಿಗೆ ಈ ರೀಲನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗುವ ತನಕ ಪ್ರಣಾಮಗಳು.